ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಇನ್ನು ಅವರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಅತ್ಯಂತ ಶಿಸ್ತಿನ ರಾಜಕಾರಣಿ, ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಏನು ಹೇಳ್ತೀರಿ ಸರ್? ಒಂದು ದುರಂತ. ನಾನು ಅವರ ಬಳಿ ಸುಮಾರು CM ಆದಾಗ ಅವರ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೆ ಮತ್ತು ಎಲ್ಲ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಲಿ ಹೋಗ್ತಾ ಇದ್ದೆ. ಭಾಳ ಶಿಸ್ತು, ಅತ್ಯಂತ ಗೌರವ, ಯಾರೇ ಬಂದರು ಮತದಾರರು ಬಂದರು ಅತ್ಯಂತ ವಿನಯಪೂರ್ವಕವಾಗಿ ಮಾತಾಡಿಸ್ತಾ ಇದ್ದರು. ಹಾಗಾದ ನಂತರ ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಜೊತೆಲೇ ಓಡಾಡ್ತಿದ್ದೆ. ಯಾವುದೇ ಕಾರ್ಯಕ್ರಮಗಳಾದರೂ ಗ್ರಾಮಕ್ಕೆ ಬರ್ತಾಯಿದ್ರು, ಯಾವುದೇ ಮದುವೆಗಳಿಗೆ ಬರ್ತಾಯಿದ್ರು. ನನ್ನ ಮದುವೆಗೂ ಕೂಡ ಅವತ್ತು KPCC ಅಧ್ಯಕ್ಷರಾದರೂ ಕೂಡ ಕೊಳ್ಳೇಗಾಲಕ್ಕೂ ನನ್ನ ಮದುವೆಗೆ ಬಂದಿದ್ದರು. ಅವರು ಅಲ್ಲಿ ಅದೊಂದು ಗೌರವ ಇತ್ತು. ಒಡನಾಟ ಅಂದರೆ ಗ್ರಾಮದ ಮೇಲೆ ಎಷ್ಟು ಒಂದು ರೀತಿ ಗೌರವ ಇಟ್ಕೊಂಡಿದ್ರು ಸರ್ ಅವರು? ಸರ್, ಯಾರೇ ಬಂದರೂ ಸ್ಪಂದಿಸುವಂಥ ಒಂದು ಕಾರ್ಯಕ್ರಮ ಇತ್ತು. ಊರೇ ಆಗಲಿ ಬೆಂಗಳೂರೇ ಆಗಲಿ, ಅಧಿಕಾರ ಇದ್ದಾಗ ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಬೆಳವಣಿಗೆಯನ್ನು ಮಾಡಿಕೊಡ್ತಾ ಇದ್ರು ಕೆಲಸಗಳಿಗೆ. ಈ ರೀತಿ ಇತ್ತು. ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥವರು ವಿದೇಶಾಂಗ ಸಚಿವರಾಗ್ತಾರೆ, CM ಆಗ್ತಾರೆ. ಇವೆಲ್ಲ ಅವರ ರಾಜಕೀಯ ಜೀವನದ ಬಗ್ಗೆ ಹೇಳೋದಾದ್ರೆ ಸರ್? ಒಳ್ಳೆಯ ವ್ಯಕ್ತಿ, ಅತ್ಯಂತ ರಾಜಕಾರಣಿ, ಅತಿ ಅನುಭವವನ್ನು ಹಂಚ್ಕೊಂಡಿದ್ದಂಥವ್ರು. ಶ್ರೀಮತಿ ಇಂದಿರಾ ಗಾಂಧೀಜಿಯವರ ಕಾಲದಲ್ಲಿ ಕೇಂದ್ರದಲ್ಲಿ ಸಚಿವರಾಗಿದ್ದವರು, ರಾಜ್ಯಪಾಲರಾಗಿದ್ದವರು ಮತ್ತು ವಿದೇಶಾಂಗ ಸಚಿವರಾಗಿದ್ದವರು ಮತ್ತು ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಆಡಳಿತ ಮಾಡಿದವರು. ಅವರು ಪರಿಸ್ಥಿತಿಗಳು, ಅವರು ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಕುಮಾರ್ ಕಿಡ್ನ್ಯಾಪು, ಕಾವೇರಿ ವಿಷಯವೆಲ್ಲವನ್ನು ಅತ್ಯಂತ ವಿನಯಪೂರ್ವಕ ಸರಳವಾಗಿ ನಿಭಾಯಿಸಿ ಬಂದಂಥ ವ್ಯಕ್ತಿ. ಅವರನ್ನು ಇವತ್ತು ಕೂಡ ಅವರು ಅಧಿಕಾರದಲ್ಲಿ ಇದ್ದಾಗ ಅನೇಕರು ಅವರ ಸಲಹೆಗಳನ್ನ ಪಡೆದು ಹೋಗ್ತಾಯಿದ್ರು. ಸರ್, ಇಡೀ ಮಂಡ್ಯ ಜಿಲ್ಲೆಯಲ್ಲಿ SM ಕೃಷ್ಣ ಅವರು ಅವರ ಆದಿಯನ್ನು ನೋಡೋದಾದ್ರೆ ಇಲ್ಲಿನ ಅಭಿವೃದ್ಧಿಗಾಗಿ ಅವರು ಕೊಟ್ಟಂಥ ಕೊಡುಗೆಗಳನ್ನ ಹೇಳೋದಾದ್ರೆ? ಕೊಡುಗೆಗಳು ಬೇಜಾನಿದೆ. ನೀರಿನ ಸಮಸ್ಯೆ ಬಗೆಹರಿಸುವಂಥದ್ದು, ಬೆಂಗಳೂರು ಮೈಸೂರು ರಸ್ತೆ ಹೊಸದಾಗಿ ಮಾಡಿದಂಥ 4 ಚಿತ್ರಯುತ ರಸ್ತೆಗಳನ್ನು ಮಾಡಿದ್ರು ಮತ್ತು ಕೆಲವು ಮಾಡಿಕೊಟ್ಟಿದ್ದಾರೆ. ಅವರ ದೂರದೃಷ್ಟಿಯು ಕೂಡ ನಮಗೆ ಕಂಡುಬರುತ್ತೆ ಸರ್. ಯಾಕೆಂತಂದರೆ ಚತುಷ್ಪಥ ರಸ್ತೆ ಹೇಳ್ತಿದ್ರಿ, ಮೈಸೂರು ಬೆಂಗಳೂರು ಅದರ ಮಧ್ಯದಲ್ಲಿರುವಂಥ ಎಲ್ಲ ನಗರಗಳು ಅಭಿವೃದ್ಧಿಯಾಗಕ್ಕೆ ಅವರ ಒಂದು ಕೊಡುಗೆ. IT BT ತಂದಂಥ ಒಬ್ಬ ಮಹಾನ್ ವ್ಯಕ್ತಿ. ಬೆಂಗಳೂರು ಇವತ್ತು ಅಭಿವೃದ್ಧಿಯಾಗಿದೆ ಅಂತಂದರೆ SM ಕೃಷ್ಣ ಅವರಿಂದನೇ. ಒಳ್ಳೆ ಕೈಗಾರಿಕಾ BT ಮತ್ತು ತಂದಂಥ ಒಬ್ಬ ವ್ಯಕ್ತಿ. ಹುಟ್ಟೂರಿನ ಜನಗಳ ನಡುವೆ ಯಾವ ರೀತಿ ಇರ್ತಿದ್ರು ಸರ್ ನೀವು ಕಂಡಂತೆ? ಅಧಿಕಾರ ಇಲ್ಲದೆ ಹೋಗ್ಲಿ ಅವರ ಸಂಪರ್ಕ ಚೆನ್ನಾಗಿತ್ತು. ಅತ್ಯಂತ ಗೌರವದಿಂದ ವಿನಯಪೂರ್ವಕವಾದಂಥ ಒಂದು ಗೌರವ ಇತ್ತು. ಇಲ್ಲಿ ಅವರ ಸಂಬಂಧಿಕರು ಸರ್ ಎಲ್ಲ ಇಲ್ಲೇ ಇದ್ದಾರಾ ಏನು? ಕೆಲವರೆಲ್ಲ ಬೆಂಗಳೂರಿನಲ್ಲಿದ್ದಾರೆ, ಕೆಲವರು ಊರಲ್ಲಿದ್ದಾರೆ, ಇಲ್ಲೇ ಇದ್ದಾರೆ. ಎಲ್ರಿಗೂ ಅವರ ಅಧಿಕಾರದಲ್ಲಿ ಏನು ಆಗಬೇಕಾಗಿದ್ದ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ, ಕೆಲವ್ರಿಗೆಲ್ಲರಿಗೂ ಮಾಡಿದ್ದಾರೆ. ಸರ್, ಅವರ ಅಂತ್ಯ ಸಂಸ್ಕಾರ ಎಲ್ಲ ಆಗ್ಬೋದು ಅಂತ ಒಂದು ಭಾಳಷ್ಟು ಇನ್ನೂ ಮಾಹಿತಿ ಇಲ್ಲ. ನಾನು ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ, ಗೊತ್ತಾಗುತ್ತೆ ಆಮೇಲೆ. ನಂತರ ನಾನು ಬೇಕಾದ್ರೆ ನೀವು ಯಾರು ನಂಬರ್ ಕೊಟ್ಟರೆ ನಾನು ತಿಳಿಸ್ತೀನಿ. ಇಲ್ಲೇ ಆಗುವಂಥ ಸಾಧ್ಯತೆ ಇದೆಯಾ? ಇಲ್ಲೇ ಆಗ್ಬೋದು. ಇಲ್ಲೇ ಗ್ರಾಮಸ್ಥರೆಲ್ಲ ಕೂಡ ಒಂದಷ್ಟು ಒತ್ತಾಯ ಮಾಡ್ತಿದ್ದಾರೆ ಇಲ್ಲೇ ಆಗುತ್ತೆ. ಎಲ್ಲ ಅಲ್ಲೆಲ್ಲಿ ಮಾಡ್ತೀನಿ ಅಂತ ಎಲ್ಲೂ ಹೇಳಿರಲ್ಲ, ಇಲ್ಲೇ ಮಾಡ್ಬೋದು. ಸ್ಕೂಲ್ ಅವ್ರದ್ದು ಸ್ವಂತ ಸಂಸ್ಥೆ ಆದಂಥ ಸೋಮನಹಳ್ಳಿ ವಿದ್ಯಾಸಂಸ್ಥೆ, ಅವರು ತಂದೆ ಕಾಲದಲ್ಲಿ ಮಾಡಿದಂಥ ಸಂಸ್ಥೆ. ಅವತ್ತು ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳಲ್ಲಿ ಆ ಸಂಸ್ಥೆಯ ಆ ಜಾಗದಲ್ಲಿ ಅವರನ್ನು ಮಾಡುವಂಥ ಸಾಧ್ಯತೆಗಳಿದೆ. ಸುದರ್ಶನ್ ಅಂತೇಳಿ ಅವರ ತಂದೆಯ ಚಿಕ್ಕಪ್ಪನ ಮಗ. ಇದಿಷ್ಟು SM ಕೃಷ್ಣರವರ ಸಂಬಂಧಿ ಸುದರ್ಶನ್ ಅವರ ಮಾತಾಗಿರುವಂಥದ್ದು. ನಿಜಕ್ಕೂ ಅವರು ಅಗಲಿರುವಂಥದ್ದು ನಿಜಕ್ಕೂ ದುರಂತ. ಭಾಳಷ್ಟು ಅವಿನಾಭಾವ ಸಂಬಂಧವನ್ನು ಹುಟ್ಟೂರಿನ ಜೊತೆ ಇಟ್ಕೊಂಡಿದ್ರು. ರಾಜ್ಯದ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ ಎಂಬ ಮಾತುಗಳನ್ನ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ.